ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ್ಯ ಹೌದು ಚಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲ್ಲಿ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮ ದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬ ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳೆಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಅನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತೆಯರಲ್ಲಿ ದೇವಗೇನೆ ಶಿವನಲ್ಲೇ ಶಿವಗೆ ನೆನೆಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಮುಂಡಾಸದ ಮುಯ್ಯನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡೆ ತಾಲೂಕಿನ ಹುಲಜಂತಿ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂತ ಹಿಂದಿನ ಸವದತ್ತಿ ತಾಲೂಕಿನ ಇಂದಿನ ಯರಗಟ್ಟಿ ತಾಲೂಕಿನ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯ ಮತ್ತು ಬೀರ ಸಿದ್ದನನ್ನು ಸಂಧಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರಣಿಸಿಕೊಂಡಿರ್ತಕ್ಕಂತ ಅದೇ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿ ಅಡವಿ ವಸ್ತಿಯಲ್ಲಿ ಬಂದು ಇಲ್ಲಿ ಮನೆಯೊಳಗ ಆಸನನಾಗಿ ಕೂತಿರ್ತಕ್ಕಂತ ನನ್ನಪ್ಪ ಕಾಶಿಲಿಂಗೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಮತ್ತ ಮೇಲಾಗಿ ಕಮಿಟಿ ಮಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ಗಂಟಿ ಸರಿಗೂ ಕೂಡ ಮುಗುಳಳ ಸಂಘದ ವತಿಯಿಂದ ಭಕ್ತಿ ನಮನಗಳನ್ನ ಹೇಳಿ ನೆರೆಹಳ್ಳದಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೂ ಮೇಲಾಗಿ ಒಂದು 6 ಯೂಟ್ಯೂಬ್ ನವರು ಬಂದಾರ ಅಣ್ಣನ ಬಳಗದವರು ಹೆಸರು ಈಗಾಗಲೇ ನಮ್ಮ ಗಂಟಿ ಸರ್ ಯಾರು ಅನ್ನೋದು ಹೇಳಿ ಬಿಟ್ಟಾರ ಯಾಕಂದ್ರೆ ನಮ್ಮ ತಪ್ಪು ಎತ್ತಿ ತೋರ್ಸಾರಿ ಅವ್ರೇ ನಾವು ಸುಧಾರಣೆ ಆಗಿದೆ ಅನ್ನೋದು ತೋರ್ಸವ್ರು ಯೂಟ್ಯೂಬ್ ನವ್ರೆ ಹೌದಿಲ್ಲ ಆ ಎಲ್ಲಾ ನನ್ನ ಯೂಟ್ಯೂಬ್ ಚಾನೆಲ್ ಅದ ಎಲ್ಲಾ ಅಣ್ಣನ ಬಳಗದವರಿಗೂ ಮತ್ತು ತಮ್ಮನ ಬಳಗದವರಿಗೂ ಕೂಡ ಮುಗುಳಲ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ತಮ್ಮ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದ್ರೆ ಏನೋ ಮಾತಾಡ್ರು ಕೂಡ ಮತ್ತೊಬ್ಬರಿಗೆ ಟಿಂಗಲ್ ಮಾತಾಡಿರಬಾರ್ದು ಹೌದಿಲ್ಲ ನಮ್ಮಲ್ಲಿ ಮನುಷ್ಯನಲ್ಲಿ ಎಲ್ಲಿ ಊಟ ಮಾಡಿದೀವಿ ಏನ್ ಮಾಡ್ಲಿಕ್ಕತ್ತಿದೀವಿ ಇವತ್ತು ಕಾಶಿಲಿಂಗನ ಜಾಗರಣೆ ನಡೆದದ
ನಡೆದದ ಕಾಶಿಲಿಂಗ ನಮ್ಮನ್ನ ಉದ್ಧಾರ ಮಾಡಿದಾನಪ್ಪ ಅಂದ್ರ ಅಮೋಘ ಸಿದ್ಧ ಮಲಕಾರ ಸಿದ್ಧ ಮಾಳಂಗರಾಯ ಕರ್ಸಿದ್ದ ನಮ್ಮನ್ನ ಉದ್ಧಾರ ಮಾಡಿದಾನಪ್ಪ ಅವನ ಅನ್ನ ಉಂಡ ಅವಾಗೆ ಹೊಳ್ಳಿ ಮಾತಾಡಬಾರದತ್ತ. ಹೌದ್ರಿವ ಹೌದಿಲ್ಲ? ಹೌದು ಅಂತ ಮಾತಾಡುವಂತ ಮಕ್ಕಳನ್ನ ಮೆಟ್ಟಿನಕ್ಕಿಂತ ಕೆಳಗಿಟ್ಟಾನವ. ಇಟ್ಟಾನ. ಹೌದಿಲ್ಲ? ಹೌದ್ರಿಪ್ಪ. ಕರ್ಸಿದ್ದ ನಾವು ತರದ್ ಹಾಡದ ಹಾಳದಾಡ್ದದ ಮಂದಿಗೆ ಏನೋ ಮಾತಾಡ್ರು ಟಿಂಗಲ್ ಮಾತಾಡಿರಬಾರ್ದು. ಒಬ್ಬ ಪೂಜಾರಿ ಅದಾನೋ ಏನದಾನ ಹೆಂಗದಾನ ಅನ್ನೋದು ಮೊದಲು ನಮಗ ಪರಿಜ್ಞಾನ ಇರಬೇಕು. ಮೊದಲು ತರಕಿಡಿಬೇಕು. ಕಂಕನಾಡ ದೈಗೊಂಡಗೌಡಗ ಕಾನೂನು ಕರೆಸಿದ ಸಿರಿತನ ಕೊಟ್ಟ ಕರೆ ಕೊಟ್ಟಿರ್ತಕ್ಕಂತ ಕರೆಸಿದ್ದ ಹೊಳ್ಳಿ ಯಾವಾಗ ಸೊಕ್ಕ ಬಂದ್ ಹಮ್ಮಿಲೆ ಬಂದಲ ಆ ಗೌಡನ ಸೊಕ್ಕ ಮುರಿಯುವಂತ ತಾಕತ್ತ ಕಾನೂರು ಕರೆಸಿದ್ದಗದ ಕಾನೂರು ಕರೆಸಿದ್ದಗದ. ಹಂಗ ಸೊಕ್ಕೆಲ್ಲ ಬಂದವ್ರನ್ನ ಮಿಕ್ಕಿದ ಮಕ್ಕಳನ್ನ ಏನ ಮ್ಯಾಲೆ ಅಂತರ್ಲಿ ನಿಂದ್ರಸಾಕ ನನ್ನಪ್ಪ ಮ್ಯಾಳ್ನಾಗ ನನ್ನ ಮ್ಯಾಳ್ನಾಗ ಕಾನೂರು ಕರೆಸಿದ್ನ ಪೂಜಾರಿ ಬಂದಾನ. ನಾವ್ ಎಲ್ಲಿ ಬಂದಿದೀವಿ ಏನು ಮಾತಾಡ್ಲಿಕ್ಕತ್ತೀವಿ ಯಾರಿಗೆ ಮಾತಾಡ್ಬೇಕು ಯಾರಿಗಂದ್ರ ಏನ್ ಆಕ್ಕತಿ ಯಾರಿಗಂದ್ರ ಏನಾಗ್ತದ ಹಿಡಿಬೇಕು. ವಯಸ್ಸು ಬಹಳ ಸಣ್ಣದದ. ಹೌದ್ರಿವ. ಚಂಗಿ ವಯಸ್ಸದ ತಿಳ್ಕೊಂಡು ಏನೇನಾರ ಟಿಂಗಲ್ ಮಾತಾಡೋದಾಗಿರ್ಬಾರತ್ತಮ್ಮ. ಹೌದು ಮನುಷ್ಯಗ ನಿಯತ್ತಿಲ್ಲ ಉಂಡ ಮನಿ ಜಂತಿ ಅನಿಸ್ತಾ ನೀವು ಮನುಷ್ಯ ಬಂಧುಗಳ ಇದು ಮೊದಲು ತಲೆಯಾಗ ನಮಗ ನೆನಪಿರ್ಬೇಕು. ಹೌದ್ರಿಪ್ಪ. ಹೌದಿಲ್ಲ? ಅದಕ್ಕ ಹೇಳ್ತಾರ ಏನ್ರಿವ ಮೊಸಳೆಗೆ ನಾಲಿಗೆ ಇಲ್ಲ ಆಮೆಗೆ ಕೂದಲಿಲ್ಲ. ಕೂದಲಿಲ್ಲ. ಮೊಸಳೆಗೆ ನಾಲಿಗೆ ಇಲ್ಲ ಆಮೆಗೆ ಕೂದಲಿಲ್ಲ. ಹಾವಿಗೆ ಕಿವಿ ಇಲ್ಲ ಏಡಿಗೆ ತಲೆ ಇಲ್ಲ. ತಲೆ ಇಲ್ಲ. ಮೀನಿಗೆ ಜೀರ್ಣ ಶಕ್ತಿ ಇಲ್ಲ ಆನೆಗೆ ನೆನಪಿನ ಶಕ್ತಿ ಇಲ್ಲ. ಬೆಕ್ಕಿಗೆ ಭಾವನೆ ಇಲ್ಲ ನಾಯಿಗೆ ಭಾಷೆ ಇಲ್ಲ. ಹೌದು ಈ ಮಂಗ್ಯಾನ ಮಕ್ಕಳ ಮನುಷ್ಯರಿಗೆ ನಿಯತ್ತೇ ಇಲ್ಲ. ನಿಯತ್ತಿಲ್ಲ. ಹೌದಿಲ್ಲ? ನಿನಗ್ ನಿಯತ್ತಿ ಇಲ್ಲ ಮಗನ. ಯಾಕಂದ್ರ ಮಟ್ಟ ಮನೆಯೊಳಗ ನಾವು ಬೆಳಿಲಿಕ್ಕತ್ತೀವಪ್ಪ ಅಂದ್ರ ಸೊಕ್ಕ ಬರಬಾರ್ದ ನಾನು ಅಂತ ರಾವಣ ನಾಶ ಆಗಿ ಹೋಗ್ಯಾನ ಬಂಧುಗಳೇ. ಬಹಳ ದಿನ ನಡೆದಿಲ್ಲ. ಬೆಂಕಿ ಯಾಕಂದ್ರ ದೀಪ ಉರಿಯುವಂತ ಸಂದರ್ಭದೊಳಗ ಬಹಳ ಜೋರ ಉರಿದ ಆರ್ತದತ್ತ. ಹೌದಲ್ರಿಪ್ಪ. ಹೌದಿಲ್ಲ? ಹೌದು. ಯಾಕಂದ್ರ ಈ ಮಾತು ನಮಗ್ ಗೊತ್ತಾಗ್ಯದ ಹೇಳಕತ್ತೀನಿ. ಹೌದಿಲ್ಲ? ಯಾಕಪ್ಪ ಅಂದ್ರ ಏನೋ ಮಾತಾಡ್ಬೇಕಾರ ಏನೋ ಮಾಡ್ಬೇಕಾರ ಬ್ಯಾರೆದವ್ರು ಮೋಸ ಮಾಡುದಿಲ್ಲ ಬಂಧುಗಳೇ. ನಮ್ಮವ್ರು ನಮಗೆ ಮೋಸ ಮಾಡ್ತಾರ. ಇದು ಮೊದಲು ನಮಗೆ ತಲೆಯಾಗ ನೆನಪಿರಬೇಕು. ಯಾರು ಹೊರಗಿನವ್ರು ಮೋಸ ಮಾಡಲ್ಲ. ಹೊರಗಿನವ್ರು ಯಾರೋ ಮೋಸ ಮಾಡೋದಿಲ್ಲ. ಯಾಕ ಸುಟ್ಟುಕೊಂಡಿರ್ತಕ್ಕಂತ ಮೇನದ ಬತ್ತಿಗೆ ಒಂದು ದಿನ ಗೊತ್ತಾಗ್ತದತ್ತ. ಏನಂತೀವ? ಸುಟ್ಟುಕೊಂಡಿರ್ತಕ್ಕಂತ ಮೇನದ ಬತ್ತಿಗೆ ಒಂದು ದಿನ ಗೊತ್ತಾಗ್ತದ. ಏನಂತೇಳಿ? ಏನಂತೀವ? ನನ್ನ ಸುಟ್ಟಿರ್ತಕ್ಕಂಥದ ಬ್ಯಾರೆ ಯಾರು ಅಲ್ಲ ನನ್ನ ಒಳಗಿನ ದಾರವೇ ನನ್ನ ಸುಟ್ಟದ. ನನ್ನ ಒಳಗಿನ ದಾರವೇ ಸುಟ್ಟದ. ಹೌದಿಲ್ಲ? ಟೀಕದ ಮಾತ. ಹಂಗ ನಮ್ಮವ್ರ ಅದಾರ ತಿಳ್ಕೊಂಡು ನಾವ ಈ ನಡುದ್ರ ಯಾವಾಗ ಮೋಸ ಮಾಡ್ತಾರ, ಯಾವಾಗ ಕುತಂತ್ರ ಮಾಡ್ತಾರ, ಯಾವಾಗ ಮಂತ್ರ ಮಾಡ್ತಾರ, ಯಾವಾಗ ಚಾಡಿ ಚಿಪಾಟಿ ಮಾಡ್ತಾರ, ಯಾವಾಗ ಊದುತ್ತಾರ ಹೇಳಕ್ ಬರುದಿಲ್ಲ. ಹೇಳಕ್ ಬರಂಗಿಲ್ರಿಪ್ಪ. ಹೌದಿಲ್ಲ? ಹೌದು. ನಮ್ಮವ್ರ ಅನ್ನುವಂತ ಭಾವನೆ ಈಗಿನ ಮನುಷ್ಯನ ಕಲಿಯುಗದಲ್ಲಿ ಹೋಗ್ಯದಲ್ರಿ. ಅದಕ್ಕ ಸಿದ್ಧರಿಗೆ ನಿಂದೆ ಆಡಿ ನಾವು ಎಂದೂ ಉಳಿದಿಲ್ಲ ಅನ್ನುವಂತ ಮಾತನ್ನ ಹೇಳಿ. ಯಾಕಪ್ಪ ಅಂದ್ರ ಇದೇ ನಮ್ಮ ಕಾಶಿಲಿಂಗ ಮುತ್ಯನ ಪವಾಡ ಇಟ್ಟನಾಳ ಗ್ರಾಮದಾಗ ಸಾಮಾನ್ಯ ಆಗಿಲ್ಲ ಬಂಧುಗಳೇ. ಇದು ಮೊದಲ ತಲೆಯಾಗಿರಬೇಕು. ಇದೇ ಡಂಗಿಯ ತೋಟಿನೊಳಗ ನನ್ನಪ್ಪ ಕಾಶಿಲಿಂಗ ಮುತ್ಯ ಇಲ್ಲೇ ವಸ್ತಿಯೊಳಗ ಬಂದಿದ್ದ ಒಂದು ಸಂದರ್ಭದಾಗ ಅವಾಗ ಆ ಕಾಶಿಲಿಂಗನ ಪವಾಡ ನೋಡಬೇಕ ತಿಳ್ಕೊಂಡು ಇವ್ರ ಹೆಸರು ಹೇಳೋದಿಲ್ಲ. ಇದೇ ಇಟ್ನಾಳ ಗ್ರಾಮದವ್ರೇನೆ ಭಕ್ತರವರು ಕಾಶಿಲಿಂಗಗ. ಅದೇ ಭಕ್ತರು ಸತ್ತಿರ್ತಕ್ಕಂತ ಮರಿ ತಿಪ್ಪ್ಯಾಗ ಹೋಗುದಿರುತ್ತೆ. ತಿಪ್ಪ್ಯಾಗ ನಿಮಗೆಲ್ಲಾ ಗೊತ್ತಿರ್ತಕ್ಕಂತ ಮಾತ ಸುಮ್ಮನೆ ನೆನಪಿಗೆ ತರ್ಲಿಕ್ಕತ್ತೀನಿ. ಸತ್ತಿರ್ತಕ್ಕಂತ ಕುರಿ ಮರಿ ತಿಪ್ಪ್ಯಾಗ ಹೋಗದಾಗ ತಿಪ್ಪ್ಯಾಗ ಮುಚ್ಚಿದಾಗ ಒಂದು ದಿನ ಹಗಲ ಒಂದು ದಿನ ರಾತ್ರಿ ಮುಚ್ಚಾರ. ಮರನೇ ದಿನ ನನ್ನಪ್ಪ ಡಂಗೇರಿ ತೋಟದ ಹಂತಲ್ಲಿ ವಸ್ತಿಗೆ ಬಂದಾನ ಇಟ್ಟನಾಳ ನನ್ನಪ್ಪ ಕಾಶಿಲಿಂಗ ಮುತ್ಯ. ಹೌದಿಲ್ಲ? ಅವಾಗ ಕಾಶಿಲಿಂಗನ ಬೆಳಕಿಗೆ ತಂದವ್ರು ಯಾರು? ನನ್ನಪ್ಪ ಕೆಟ್ಟು ಮೆಟ್ಟಗೂಡದ ಜಗ್ಗಪ್ಪ ಮುತ್ಯಗಳಾಗಿರ್ತಕ್ಕಂಥವ್ರ. ಬಾರಿ ಜಗ್ಗಪ್ಪ ಮುತ್ಯ. ಅವಾಗ ಅವರೇ ಪವಾಡ ಪುರುಷರಲ್ಲಿ ಇಲ್ಲಿ ಇದ್ರು. ಆ ಸಂದರ್ಭದಾಗ ಇವ್ ಕಾಶಿಲಿಂಗ ಇಟ್ಟನಾಳ ಕಾಶಿಲಿಂಗನ ಪವಾಡ ನೋಡ್ಬೇಕ ತಿಳ್ಕೊಂಡು ಕುರಿ ಮರಿಯನ್ನು ಸತ್ತಿರ್ತಕ್ಕಂತ ಮರಿಯನ್ನು ಮುಚ್ಚಿದ್ರಲ್ಲ ತಿಪ್ಪ್ಯಾಗ ಒಂದಿನ ಹಗಲ ಒಂದಿನ ರಾತ್ರಿ ಆ ಪವಾಡ ನೋಡ್ಬೇಕ ತಿಳ್ಕೊಂಡ ಸತ್ತು ಕುರಿ ಹೊತ್ತು ತಗೊಂಡು ಬಂದಿದ್ದತ್ತವ. ನೋಡ್ರಿ ಅವಂತ ದೇಡು ಪಂಡಿತ್ ಇರ್ಬೇಕು. ಹೌದಿಲ್ಲ? ಸತ್ತು ಕುರಿ ಹೊತ್ಕೊಂಡು ತಗೊಂಬಂದಾನ. ಅವಾಗ ನನ್ನಪ್ಪ ಕಾಶಿಲಿಂಗ ಮುತ್ಯ ಮೈಯೊಳಗೆ ಬಂದು ಚಿರ್ಚಿರಿ ನುಡಿ ಹೇಳಿದತ್ತ. ಲೇ ಮಗನ ಸತ್ತು ಕುರಿ ಹೊತ್ತು ತಂದು ಬಂದ ಮಗ ಬಾರೋ ಇಲ್ಲಿ ಮುಂದೆ ಎದುರಿಗೆ ಬಾಂದತ್ತು ಬಂಧುಗಳೇ. ಮುಂದೆ ಎದುರಿಗೆ ಬಾ. ಹಂಗ ಯಾಕಂದ್ರ ಹಂಗ ಅವನ್ ಪವಾಡ ಹಂಗ ಅದ. ಇರ್ಲಿ
ಹೊಳ್ಳ ಜೀವಂತ ಮಾಡಿ ಕೊಟ್ಟ ನೀವೇ ನನ್ನಪ್ಪ ಕಾಶಿಲಿಂಗ ಮತ್ತೆ ಹೌದ್ ಹೌದು ಹೌದಿಲ್ಲ ಹೌದ್ರಿಪ್ಪ ಅದು ಹೆಂಗ ಸತ್ತಿರ್ತಕ್ಕಂತ ಕುರಿ ಬಾಯಿಯೊಳಗೆ ಇಡದತ್ತ ಹಾ ಹೆಂಗ ತಗದ ಎಡಕ್ ಹೋಗದತ್ತ ಹೌದ್ ಎಡಕಿನ ಮರಿ ಹೋಗಿ ಬ್ಯಾ ಅಂತ ಮ್ಯಾ ಅಂತತ್ತ ಹೌದು ಅಲ್ಲಿ ಎಲ್ಲಿ ಬಿದ್ದತಿಲ್ಲ ಹಾ ಅಲ್ಲಿಂದ್ರ ತಗೊಂಡ ಬಂದ ಮತ್ತ ಬಾಯಾಗ ಹಿಡದ ಮತ್ತ ಹೆಂಗ ಬಲಕ ಚಿಮ್ಮಿ ಹೋಗದತ್ತ ಹೌದು ಮತ್ತ ಬ್ಯಾ ಅಂತೇಳಿ ಹೆಚ್ಚತ್ತ ಹಾ ಮಗನ ಯಾವಾಗ ಹಿಂಗ ಬ್ಯಾ ಅಂತೇಳಿ ಕುರಿ ಮರಿ ಒದರದ್ರ ನಿನ್ನ ಮನಿ ಒದರಿ ಹೋಗತ್ತೆ ಅಂದತ್ ಬಂಧುಗಳೇ ಹೌದು ಹೌದು ನನ್ನ ಅಪ್ಪನ ತಾಕತ್ತ ಕರ್ಸಿದ್ದನ ತಾಕತ್ತ ಮೆಟ್ಟಗೂಡ ಕಾಶಿಲಿಂಗನ ತಾಕತ್ತ ಆಹಾ. ಇಟ್ಟನಾಳ ಕಾಶಿಲಿಂಗನ ತಾಕತ್ತ ನೋಡ ಅವ್ ಮಕ್ಕಳನ್ನ ಮಣ್ಣುಗೂಡಿ ಹೋಗ್ಯಾನ ಬಂಧುಗಳೇ ಮಣ್ಣುಗೂಡಿ ಹೋಗ್ಯಾರ ಹೌದ್ ಹೌದು ಎಲ್ಲಾರು ಮಣ್ಣು ಮುಚ್ಚಿ ಹೊಕ್ಕಾರ ಅದಕ್ಕ ಸಿದ್ಧರಿಗೆ ನಿಂದೆ ಆಡಿದ ಉಳಿದಿಲ್ಲ ಟಿಂಗಲ್ ಮಾಡಿದ ಉಳಿದಿಲ್ಲ ಯಾರು ಉಳಿಯಂಗಿಲ್ಲ ಯಾರು ಉಳಿಯಂಗಿಲ್ಲ ಉಳಿದೇನು ಇಲ್ಲ ನಮ್ಮ ಕಣ್ಣು ಮುಂದನು ನಡೆದಾವ ಅನ್ನುವಂತ ಮಾತನ್ನ ಬಂಧುಗಳಿಗೆ ಕಾಶಿಲಿಂಗ ಮುತ್ತನ ವಿಷಯ ಹೇಳಿದಕ್ಕ ಸ್ವಲ್ಪ ಏನಾರ ಅವ್ನು ನಮ್ಮ ಅಪ್ಪಗ ಎಡತಡಿ ಏನಾರ ತೊದಲ್ ನುಡಿಗಳನ್ನ ಮಾತಾಡಿದ್ರು ಕೂಡ ಹೌದು ಅಲ್ಲಿ ನಮ್ಮ ಅಪ್ಪನ ಪಾದಕ್ಕೆ ನನ್ನ ಮಾತುಗಳನ್ನ ಕ್ಷಮೆ ಇಟ್ಟು ಹೆಚ್ಚಿಗೆ ಮಾತನಾಡಲಾರದನೆ ಆಹಾ. ನನ್ನ ಗಂಟಿ ಗುರುಗಳಾಗಿರ್ತಕ್ಕಂಥವ್ರ ವಿಷಯ ಇಟ್ಟಾರ ಏನ್ರಿಪ್ಪ ಯಾವ್ಯಾವ ಮೇಳಗಳು ಎಲ್ಲಿಂದ ಬಂದಾವ ಹ್ಯಾಂಗ ಬಂದಾವ ಎಷ್ಟು ಗಂಟೆಗೆ ಬಂದಾವ ಅನ್ನುವಂಥದ ಯಾವ ದಾರಿಯಾಗ ಬಂದಾರ ಅನ್ನೋದು ಗಂಟಿ ಸರ್ ಹೇಳ್ಯಾರ ಹೇಳ್ಯಾರ ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಯಾರ ಜೋಡಿ ಕುಸ್ತಿ ಹಿಡುವಂತ ಅವಶ್ಯಕತೆ ಇಲ್ಲ ಹೌದ್ ನನ್ನಪ್ಪ ಜ್ಞಾನದ ವ್ಯವಹಾರ ಮಾಡ್ಬೇಕಾಗ್ಯದ ಹೌದ್ ಹೌದ್ರಿವ ಹೌದಿಲ್ಲ ಹೌದಾ ಅದಕ್ಕ ಎಸಿಯಾಗ ಕಲ್ಲು ಒಗದ ಮಕ್ಕಕ್ಕೆ ಸಿಡಿಸ್ಕೊಳ್ಳುವಂತ ವ್ಯವಹಾರ ಇವತ್ತಿನ ವ್ಯವಹಾರ ಆಗಿರಬಾರದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನೇರವಾಗಿ ವಿಷಯ ನಾ ಯಾಕಂದ್ರೆ ಟೈಮ್ ಬಾಳ ಆಗ್ಯದ 3 ಗಂಟೆ ಆಗ್ಲಿಕ್ಕೆ ಬಂದದ ಹೌದಾ ಕೌರವರು ಪಾಂಡವರು ವಿಷಯ ಇದ್ರಾಗ ಅರ್ಧ ವಿಷಯ ಮುಗಿದು ಹೋಗಬೇಕಾಗಿತ್ತು ಹೌದ್ ಹೌದ್ರಿವ ಯಾಕಂದ್ರೆ ಅಲಗದ ಕಾರ್ಯಕ್ರಮ ನಡೀತಿ ನನ್ನಪ್ಪನ ಸದಾಶಿವ ಮುತ್ತನ ತುಲಾಬಾರು ಕೂಡ ನಡೀತಿ ಹೌದು ಎಲ್ಲಾ ವಿಷಯಗಳ ಕಾರ್ಯಕ್ರಮಗಳು ನಡೆದಾವ ಅದಕ್ಕೆ ಸ್ವಲ್ಪ ಲೇಟ್ ಆಗ್ಯದ ಅನ್ನುವಂತ ಮಾತನ್ನ ದೈವಿಕ ವಿನಂತಿ ಕೇಳ್ಕೊಂಡು ಕೇಳ್ಕೊಂಡು ಕೌರವರು ಪಾಂಡವರ ವಿಷಯದೊಳಗೆ ನನಗ ವಿಷಯ ಹಿಡಿದು ಮಾತ್ರ ಬಿಡುನು ಆಹಾ. ಪಂಚ ಪಾಂಡವರ ವಿಷಯ ನನಗಿರ್ಲಿ ಕೌರವರು 101 ಮಂದಿ ಬಾಳ ಬಕ್ಕಳ ಮಂದಿಗೆ ಅವ್ರಿಗೆ ಕೊಟ್ಟು ಬಿಡುನು ಹೌದಪ್ಪ ಬಾಳ ಜಾಸ್ತಿ ಮಂದಿನ ಅವ್ರು ತಗೋಲಿ ಅವ್ರ ತಗೋಲಿ ಆಹಾ. ಅವ್ರ ಹೆಂಗ ಕುರುಕ್ಷೇತ್ರ ಯುದ್ಧ 18 ದಿನ ಯುದ್ಧ ನಡೆದದ ನಡೆದದ 18 ದಿನದ ಯುದ್ಧದಾಗ ದುರ್ಯೋಧನ ನೀವು ತಂಡ ಕಟ್ಕೊಂಡು ಬಂದಿರಿ ಬಂದಿರಿ ಇವತ್ತು ಪಾಂಡವರ ಪಕ್ಷಪಾತ ವಹಿಸಿ ಇವತ್ತು ನಾನು ನೆತ್ತೀನಿ ಆಹಾ. ಧರ್ಮರಾಜನ ಜೋಡಿ ನೀವು ಕೌರವರ ಯುದ್ಧಕ್ಕೆ ಬರಬೇಕಾರೆ ಎಲ್ಲೆಲ್ಲ ಕುತಂತ್ರ ಮಂತ್ರ ಕುತಂತ್ರ ಮಾಡ್ಕೊಂಡು ಹೆಂಗ್ ಯುದ್ಧಕ್ಕೆ ಬರ್ತೀರಿ ಬರ್ರಿ ಬರ್ರಿ ಹೌದಿಲ್ಲ ಹೌದಾ ಮಂಗಳಾರತಿ ಆಗುಡದ ಕುರುಕ್ಷೇತ್ರ ಯುದ್ಧದಾಗ ಗೆದ್ದ ಮಂಗಳಾರತಿ ಮಾಡ್ತೀನಿ ಇವತ್ತು ಅನ್ನುವಂತ ಮಾತನ್ನ ಹೇಳಿ ಆಹಾ. ಹೌದಿಲ್ಲ ಹೌದಾ ಪಾಂಡವರ ಪಾಲ ನನಗಿರ್ಲಿ ಅನ್ನುವಂತ ಮಾತನ್ನ ಬಹಳ ಮಾತನಾಡ್ಲಾರ್ದನೆ ಒಂದ್ ಎರಡೇ ನುಡಿ ಹೊಸ ಚಾಲದ ಬಂಧುಗಳೇ ಹೌದ್. ಇವತ್ತು ನಮ್ ಎಲ್ಲಾ ಯೂಟ್ಯೂಬ್ ಚಾನಲ್ದವ್ರು 6 ಮಂದಿ ಅಣ್ಣನ ಬಳಗದವ್ರು ಬಂದಾರ ಬಂದಾರ ಹೊಸ ಚಾಲ ಎಲ್ಲಿಯೂ ಹಾಡಿಲ್ಲ ಹೌದು ಹೌದಿಲ್ಲ ಹೌದ್ರಿ ಇವತ್ತೇ ಇಲ್ಲೇ ಬಿಡುಗಡೆ ಮಾಡೋಣ ನಮ್ಮ ಗಂಟಿ ಸರ್ ಕೂಡ ಬಂದಾರ ಹೌದ್ರಿ ಯಾಕೆ ನಮ್ಮ ಹುಡುಗರಿಗೆ ಸರ್ ಎಲ್ಲಿಯೂ ತಾಲೀಮ್ ಮಾಡಂಗಿಲ್ಲ ಇಲ್ಲ ಇಲ್ಲೇ ತಾಲೀಮ್ ನಮ್ಮ ಹುಡುಗರದು ಸ್ಟೇಜ್ ಮೇಲೆ ತಾಲೀಮ ಒಂದು ಮುದ್ದೇಬೇಳ ಒಂದು ಕ್ವಾನೂರದ ಒಂದು ಮಾಲಿಂಪುರ ಆ ಕಡೆ ಮತ್ತ ಬಿಜಾಪುರ ಆ ಕಡೆಯಿಂದ ಬರು ತಾಲೀಮ್ ನಡೀದಿಲ್ಲ ಹೌದ್ ಹೌದ್ರಿವ ಅದಕ್ಕಾಗಿ ಹಾ ಒಂದ 5 ನುಡಿ ಚಾಲ ಹಾ. ಯಾದಿ ಮ್ಯಾಲ ಶಾದಿ ತುಡುಗಿಲಿ ಮಾಡ್ಯಾರ ಮದ್ವಿ ತುಟಿಗಿಲೆ ಮಾಡ್ಯಾರ ನಿನ್ನ ಮದ್ವಿ ಹೌದಿಲ್ಲ ಹೌದು ಆ ಜಾನಪದ ಶೈಲಿಯೊಳಗ ನನ್ನಪ್ಪ ಬೀರ ದೇವರ ಕನ್ಯಾ ನೋಡಕ್ ಹೋಗಿದ್ದ ಯಾರ ಮನೆಗೆ ಯಾರ ಮನೆಗ್ರಿಪ್ಪ ಕಳುವಿ ನಾರಾಯಣ ಮಾವನ ಮನೆಗೆ ಹೋಗಿದ್ದ ಹೌದ್ ಹೌದ್ರಿಪ್ಪ ಮಾವನ ಮನೆಗೆ ಹೋಗುವಂತ ಸಂದರ್ಭದೊಳಗ ಏನಾಯ್ತ್ರಿವ ಬೀರಣ್ಣ ದೇವರಿಗೆ ಅಕ್ಕ ಮಾಯಕ್ಕ ತಡುತ್ತಾಳ ಏನ್ ತಡಿತಾಳ ತಡೆ ಹಿಡಿತಾಳ ಏನಂತೇಳಿ ಏನಂತ್ರಿವ ಮಾವ ಕಳುವಿ ನಾರಾಯಣ ಗೌಡ ಬ್ಯಾಳ ಕೆಟ್ಟದನ ಬಾಳ ಸುಮಾರದನ ತಮ್ಮ ಬಾಳ ನಿಚ್ಚದಾನ ನೀವ್ ಒಬ್ಬನೇ ಹೊಂಟಿದೆ ಮಾವನ ಮನೆಗೆ ಏನಾರ ಘಾತ ಆಗದಿತ್ತು ನನ್ನ ತಮ್ಮಗ ತಿಳ್ಕೊಂಡು ತಿಳ್ಕೊಂಡು ಯಾರು ನನ್ನವ್ವ ತಾಯಿ ಚಿಂಚಲಿ ಮಾಯಕ್ಕಾಗಿರ್ತಕ್ಕಂತಕಿ ಹಾ ಬೀರಣ್ಣ ದೇವರಿಗೆ ತಡೆ ಹಿಡಿತಾಳ ಹೌದ್ರಿವ ಹೌದಿಲ್ಲ ಹೌದು ಇದ್ರಿಗೆ ಅವಾಗ ಕೆಲವೊಂದು ಅಪಶಕುನಗಳ ಆದಂಗ ಆಗ್ತಾವ ಕರೆ ಹಾ ಬೆಕ್ಕ ಬರ್ತದ ಬರ್ತದ ಎಡಕಿನ ಬೆಕ್ಕ ಬಲಕಿನ ಬೆಕ್ಕ ಎಡಕ್ಕೆ ಹಾದ್ ಹೋಗ್ತದ ಹೌದಾ ತಮ್ಮ ಎಡಕ್ಕೆ ಬಲಕಿನ ಬೆಕ್ಕ ಎಡಕ್ಕೆ ಹಾದ್ ಹೋಗ್ಯದೋ ಬ್ಯಾಡ ಹೋಗೋದಂತಾಳ ಮಾಯಕ್ಕ ಹೌದ್ ಹೌದ್ರಿವ ಅದಕ್ಕ ತಮ್ಮ ಏನು ಉತ್ತರ ಹೇಳಿದ ಏನ್ರಿಪ್ಪ ಮುಂದ್ ಆ ಕತಿಯೊಳಗೆ ಹೇಳೋನು ಈಗ ಉತ್ತರ ಹೇಳಿದ್ರೆ ಅವ್ರಿಗೆ ಹಾಡು ಕೇಳುದಿಲ್ಲ ಅದನ್ನ ಏನ್ ಹೇಳಿದ ಹೌದಿಲ್ಲ ಹೌದಾ ಬಲಕಿನ ಬೆಕ್ಕ ಎಡಕ್ಕೆ ಹಾದ್ ಹೋದ್ರ ಹಾ ತಮ್ಮ ಏನ್ ಅಕ್ಕಗ ಮಾತು ಕೊಟ್ಟ ಹೌದ್ ಹೌದು ಮುಂದ ಕೊಡ ತಗೊಂಡ್ ಬರ್ತಾಳ ಖಾಲಿ ಕೊಡ ಹೋಗ್ಬೇಕ ಹೆಣ್ಮಗಳ ಆಹಾ ಖಾಲಿ ಕೂಡ ತಗೊಂಡ್ ಬಂದದ ತಮ್ಮ ಬ್ಯಾಡ ಅಂದ್ರ ಕನ್ಯಾ ನೋಡಕ್ ಹೋಗುದ ಖಾಲಿ ಕೊಡ ಇದ್ರಿಗೆ ಬಂದತ್ತ ಹೋಗೋದು ಬೇಡ ಬ್ಯಾಡ ಅಂದ್ಲು ಹೌದಾ ಏ ಅಕ್ಕ ಖಾಲಿ ಕೂಡ ಇದರಿಗೆ ಬಂದ್ರ ನೀರು ತರು ನಾರಿಗೆ ತರ್ತೀನಿ ಸೋಮು ಕೊಂದ್ರ ಅನ್ನವ ಹೌದು ಬೀರಾನ ಹುರುಪನಾಗ ಇದ್ದಾವ ಹೆಣ್ಣು ಗದ್ದಲ್ದಾಗ ಇದ್ದಾವ ಹೆಣ್ಣು ನೋಡು ಗದ್ಲೆಗೆ ಇದ್ದ ಡುಮ್ ಡುಮ್ ಟ್ಯಾಡ್ಯಾವ ಓಯ್ ಇರ್ಲಿ ಇರ್ಲಿ ಹಾ. ಅದಕ್ಕ ಯಾವ್ಯಾವ ಅಪಶಕುನಗಳು ಆದಂಗ ಆಗ್ಯಾವ ಹಾ ಅವೆಲ್ಲ ಸತ್ಯವಾಗಿ ನಮ್ಮ ಹಾಲು ಮತದಾಗ ಉಳದಾವ್ ಹೊಸ ಎಲ್ಲೂ ಯಾರು ಪದ್ಯ ಕಟ್ಟಿ ಹಾಡಿಲಿ ಕತಿವಾಗ ಹೌದ್ ಹೌದ್ರಿವ ಹೌದಿಲ್ಲ ಹೌದಾ ಈ ಕತಿವಾಗ ಎಲ್ಲಾರು ಹಾಡ್ಯಾರ ಕರೆ ಆಹಾ ನಾ ಹಾಡುವಂತ ಕತಿವಾಗ ಇನ್ನೂವರೆಗೂ ಯಾರು ಹಾಡಿಲ್ಲ ಹೌದು ಹಾಡ ಹಾಡ್ಯಾರ ಕರೆ ಕತಿವಾಗ ಹೇಳಕತ್ತೀನಿ ಹೌದ್ ಹೌದ್ರಿವ ಹೌದಿಲ್ಲ ಅನ್ನುವಂತ ಮಾತನ್ನ ಹಾ 4 ನುಡಿ
ತೊದಲ ನುಡಿಗಳನ್ನ ಹಾಡಿ ಹಾಡಿ ಬಾಳೆ ಕೊರಾಮಿಡನು ಅನ್ನುವಂತ ಮಾತನ್ನ ಹೇಳಿ ನಾಕೊಂಡು ಚಾಲ ಹೌದು